ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೂರ್ಯದೇವ ನಮಸ್ಕಾರ ಹೇಳಿ ನಾನು ಹೋಗಿದ್ದೆ. ನಾನು ಟ್ರಿಮ್ಮರ್ ಚಾರ್ಜಿಂಗ್ ಹಾಕಿ ನಾನು ಗಾಡಿ ಎತ್ಕೊಂಡು ಹೋದೆ. ಪೆಟ್ರೋಲ್ ಖಾಲಿಯಾಗಿತ್ತು, ಅದಕ್ಕೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಏನು ಮಾಡೋದು, ಪೆಟ್ರೋಲ್ ಬೆಲೆ ಬಂಕಲ್ಲಿ ಹೋದರೆ 50 ರೂಪಾಯಿ ಅರ್ಧ ಲೀಟ್ರು, ಇದು ಬಂದರೆ 65 ರೂಪಾಯಿ ಹೇಳ್ತಾರೆ ಫ್ರೆಂಡ್ಸ್. ಏನು ಮಾಡಲಿ, ನಮ್ಮ ಊರಲ್ಲಿ ಪೆಟ್ರೋಲ್ ಬಂಕು ಬಂದ್ ಮಾಡಿದ್ದಾರೆ, ಅದಕ್ಕೆ ಲೋಕಲಲ್ಲೇ ಹಾಕ್ಸ್ಕೊಬೇಕು. ಹೇಗೋ ಹಾಕ್ಸ್ಕೊಂಡೆ. ಇವಾಗ ಏನು ಒಂದು ಚಾಲೆಂಜ್ ಅಂದರೆ ಪೆಟ್ರೋಲ್ ಕೆಳಗಡೆ ಚಂದ್ರನೇ ಹಾಕ್ಕೋಬೇಕು. ಆದರೂ ಒಂದು ಸ್ವಲ್ಪ ಚೇಂಜ್ ಏನು ಮಾಡೋಕ್ಕಾಗಲ್ಲ, ಹಾಕ್ಕೊಂಡೆ. ಎಲ್ಲ ಕೇಳ್ಬೋದು, ಯಾಕೆ ನೀವು ಇವತ್ತು ಕಾರ್ ವಾಷಿಂಗ್ ಹೋಗಿಲ್ವಾ ಅಂತ. ಇವತ್ತು ಭಾನುವಾರಲ್ಲ ಫ್ರೆಂಡ್ಸ್, ನಾನು ಕಾರ್ ವಾಷಿಂಗ್ ಎಲ್ಲ ಮಾಡಲ್ಲ. ನಾನು ಹೋಗಿದ್ದೆ ನೆಕ್ಸ್ಟ್ ಚಿಕನ್ ತಗೊಬರ್ಬೇಕಂತ. ಚಿಕನ್ ತರಬೇಕಾರೆ ವೆದರ್ ನೋಡಿದೆ ಫ್ರೆಂಡ್ಸ್, ಬಲ್ಲ ಸೈಕಾಗಿತ್ತು ಫ್ರೆಂಡ್ಸ್. ಚಿಕನ್ ಅಂಗಡಿಗೆ ಬಂದು ಫ್ರೆಂಡ್ಸ್ 2 kg ಚಿಕನ್ ಹಾಕ್ಸ್ದೆ. ಚಿಕನ್ ಎಲ್ಲ ಕ್ಲೀನಾಗಿ ಕಟ್ ಮಾಡಿಕೊಟ್ರು ಫ್ರೆಂಡ್ಸ್. ಕಟ್ ಮಾಡ್ಕೊಂಡು ಗಾಡೀಲಿ ಇಟ್ಕೊಂಡು ನಾನು ಬಂದಿದ್ದೆ ಸ್ಟ್ರೈಟಾಗಿ ಮನೆಗೆ ಬಂದು ನಾನು ಸಖತ್ ಇಷ್ಟ ಆಯಿತು ಈ ರೀಲ್ಸು. ಯಾಕಂದರೆ ಒಬ್ಬ KL ರಾಹುಲ್ ಫ್ಯಾನ್ಸು ಅಥವಾ RCB ಫ್ಯಾನ್ಸ್ ಅನ್ಕೋತೀನಿ. KL ರಾಹುಲ್ನ ಕನ್ನಡಿಗ ಅಂತ ಕೂಗ್ತಿರ್ತೀನಿ. KL ರಾಹುಲ್ ಅದಕ್ಕೆ ರೆಸ್ಪಾನ್ಸ್ ಮಾಡಿದ ರೀತಿ ನೋಡ್ಕೊಳ್ಳಿ. ರೀಲ್ಸ್ ನೋಡ್ಬೇಕಾದ್ರೆ ನಮ್ಮ ಹುಡುಗರು ಫೋನ್ ಮಾಡಿದ್ರು. ನಾನು ಅಲ್ಲಿ ಹೋದೆ. ಅಲ್ಲಿ ಹೋಗಿದ ತಕ್ಷಣ ನಮ್ಮ ಫ್ರೆಂಡ್ಗಳನ್ನ ಲಾಗ್ ನೋಡ್ಬಿಟ್ಟು ಫುಲ್ ಖರಾಬ್ ಸೈಕ್ ಆಡ್ತಾರೆ. ನೀವು ನೋಡ್ರಿ ಇವ್ರು ಹೆಂಗೆ ಆಡ್ತಾರೆ. ನಂಗಂತೂ ಸಕ್ಕ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸ್. ಮಾಡ್ತಾ ಇದ್ದಾನೆ, ಹಂಗೆ ನೋಡ್ಕೊಳ್ಳಿ. ಇವಾಗ ಒಬ್ಬ ಚಿನ್ನು ಅಂತ ಬರ್ತಾನೆ, ಇವನು ನನಗೆ ಹಂಗೆ ಹಿಂಗೆ ಅಂತ ನೋಡಿ ಫ್ರೆಂಡ್ಸ್. ನಾವಿವತ್ತು ಯಾವ ಥರ ವಿಡಿಯೋ ಮಾಡಿದ್ದೀನಿ ಅಂತ ಹಾಕಿದ್ದೀನಿ. ನೀವು ನೋಡಿ ಫುಲ್ ಖುಷಿ ಎಂಜಾಯ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಬಡ್ಡಿ ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಸ್ವಲ್ಪ ಆಗಾಗ ಕೆಟ್ಟ ಮಾತು ಬರುತ್ತೆ, ಅದನ್ನ ಹೊಟ್ಟೆಗೆ ಹಾಕೊಳ್ಳಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಜಾಸ್ತಿ ದೂರ ಹೋಗ್ಬಿಟ್ರಿ. ಸ್ಟಾರ್ಟ್. ಜೋರಾಗಿ ಹೊಡೆಯಂಗಿಲ್ಲ. ಇವತ್ತು ಬಿಡ್ಲಿಲ್ಲ, ದಯವಿಟ್ಟು ನೀವುಗಳು ಸುಮ್ಮನೆ ಟೈಮ್ ಪಾಸ್ ಮಾಡ್ಬೇಡ್ರಿ. ಅಂಟಿಲ್ಲ ಅನ್ನಲ್ಲೇ ಅವ್ರು ಬಿಟ್ರ ಅವತ್ತು ಬಂದು ಕೇಳ್ರಿ ನಾನು. ಯಾಕೆ ಕೆಡ್ತಾಗ ಬರೆಯಲ್ಲ ನಾನು, ಬೇಕಾದ್ರೆ ಏನು ಬರೆಯಲ್ಲ ಇರು. ಕೆಡ್ತಾಗ ಎದೆ ಮೇಲೆ ಬರ್ತ್ಬಿಡ. ಬಟ್ಟೆ ಬಿಚ್ಚಿ ಎದೆ ಮೇಲೆ ಹೊಡೆದು ನೋಡಿ. ಬಟ್ಟೆ ಗಲೀಜಾಯ್ತು ದಿನೋ, ಬಟ್ಟೆ ಗಲೀಜಾಯ್ತದೆ. ಇದ್ಯಾವ್ದು ಹೊಸ ಪ್ರತಿಭೆ? ಈ ಕಣ್ಣಲ್ಲಿ ಏನೇ ನೋಡ್ಬೇಕು ಕಾಣೆ ಬ್ರೋ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಕೆಟ್ಟ ಬರ್ತಾನ ಇನ್ನು ಬರೀತಾನೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಏನಿಲ್ಲ ಬಾ, ಏನ್ ಬೇಕೋ ಅದನ್ನ ಹೆಲ್ಪ್ ಮಾಡ್ತೀವಿ. ಏನ್ ಒಂದು 2% ಅವ್ನಿಗೆ 1% ನಂಗೆ 1% ರೆಮ್ಯುನರೇಷನ್ ಕೊಟ್ಬಿಡಪ್ಪ ಸರ್. ಆಮೇಲೆ 1K ಸಬ್ಸ್ಕ್ರೈಬರ್ ಆದ್ರೆ ಲೈವ್ ಬರ್ಬೇಕು, ಹುಡುಗರಿಗೆಲ್ಲ ಪಾರ್ಟಿ ಕೊಡ್ಬೇಕು, ಸರಿನಾ? ಓಕೆ.